ಹಿಡ್ಕೋ ಸುನಿ. ದಿಶಾ ಅಲ್ಲೋಡು ಪ್ಲೀಸ್ ಪ್ಲೀಸ್. ಆ ಹುಡುಗಿ ಉಗಿತಾ ಇದ್ರು ಹಿಂದಿನ ಹೋಗ್ತಾ ಇದ್ದಾನೆ. ಮೀನ್ಗೆ ಗಾಳ ಆಗ್ತಾವನಣ್ಣ. ಗಾಳ ಹಾಕ ಕೈಲಿ ಹತ್ರ ಮಾಡ್ಬಿಟ್ರೆ ಅಣ್ಣ ಅವಳುಂಟು ಅವನುಂಟು ನಮ್ಗೆ ಯಾಕಣ್ಣ? ಮುಚ್ಚಬಾಯಿ. ಇವತ್ತು ಈ ಹುಡುಗಿನ ಕೇಳ್ತಾ ಇದ್ದಾನೆ, ನಾಳೆ ನನ್ನ ತಂಗಿನೂ ಕೇಳ್ತಾನೆ. ನನ್ ಮಾತು ಕೇಳು ಸೋನಿ ಪ್ಲೀಸ್. ಏನ ಹುಡುಗಿನ ಚೋಯಿಸ್ತೀರಾ? ಅಣ್ಣ ಬೇಡಣ್ಣ, ಇನ್ನು ನೋಡಿದ್ರೆ ಸತ್ತಾಯ್ತಾರಣ್ಣ. ನನ್ಗೊಂದೆರಡು ಕ್ವಶನ್ ಅರ್ಥನೇ ಆಗ್ಲಿಲ್ವೇ? ಲಕ್ಷ್ಮಿ ಬರ್ತಾಳ ನಂದೀಶ, ನಾ ಇಲ್ಲ ನೋಡಿದ್ ಹೇಳ್ಬೇಡ. ಎಲ್ಲಾ ಕಡೆ ಜಗಳ ಮಾಡ್ಕೊಂಡ್ ಬರ್ತೀನಿ ಅಂತ ಬೇಜಾರ್ ಮಾಡ್ಕೊತಾಳೆ. ಬಾಮ ಲಕ್ಷ್ಮಿ. ಅಣ್ಣ ಪರೀಕ್ಷೆ ಹೇಗ್ ಮಾಡಿದ್ಯಾ? ಅಣ್ಣ ನಮ್ ಲಕ್ಷ್ಮವ್ವ ಕಾಲೇಜ್ಗೆ ಫಸ್ಟ್ ಬರ್ತಾಳೆ. ಅದ್ ಸರಿ, ನೀವ್ ಯಾಕೆ ಇಲ್ಲಿ ಬಂದಿದ್ದೀರಾ? ಮಂಡಿ ಸೌಕರ್ ಮನೆಗೆ ಸತ್ಯನಾರಾಯಣ ಪೂಜೆಗೆ ಹೋಗ್ಬೇಕು ಅಂತ ಹೇಳಿದ್ದಲ್ಲಮ್ಮ. ಓ ಸಾರಿ, ಮರ್ತೇ ಹೋಗಿದ್ದೆ. ಅಣ್ಣ ಇವತ್ ನನ್ ಫ್ರೆಂಡ್ ಬರ್ತ್ಡೇ ಇದೆ, ನಾನ್ ಹೋಗ್ಬೇಕು. ಸತ್ಯನಾರಾಯಣ ಪೂಜೆಗೆ ಕರಿದಿದ್ರು ಹೋಗ್ತಾರೆ, ಅಂತದ್ರಲ್ಲಿ ಕರೆದ್ಮೇಲೆ ಹೋಗ್ದಿದ್ರೆ ಹೇಗೆ? ನನ್ ಕ್ಲೋಸ್ ಫ್ರೆಂಡ್ ಅಣ್ಣ, ನಾನ್ ಹೋಗ್ಲೇಬೇಕಲ್ವಾ? ಫ್ರೆಂಡ್ ತಾನೆ, ನಾಳೆ ಹೇಳಿದ್ರಾಯ್ತು. ಈಗ ಪೂಜೆಗೆ ಹೋಗೋಣ. ಆಯ್ತು ಹೋಗೋಣ. ಕೋಪ ಇಲ್ಲ ತಾನೆ? ಇಲ್ಲ. ನಾನು ನಡ್ಕೊಂಬ. ನಡ್ಕೊಂಡ ಓಡ್ಕೊಂಬ. ಸಾವುಕಾರರು ನಮ್ ತಂದೆನ ಮೈಸೂರು ಕರ್ಕೊಂಡು ಹೋದ್ರು. ಟೋಟಲ್ ಅವರೇ ನೋಡೋದ್ ಬೇಡವಂತೆ, ನೀವ್ ನೋಡಿದ್ರೆ ಸಾಕಂತೆ. ಬಂದ್ರೆ ನನ್ಗೆ ತೋರ್ಸು ಅಂದ್ರು. ನೋಡಿ, ಅಲ್ಲಿಂದ ಅಲ್ಲಿವರೆಗೂ ಇದೆ. ಏನಾಯ್ತು? ಕಣ್ಣು ಕಸ ಬಿದ್ದಿದೆ. ಮುಚ್ಕೋಬೇಡಿ, ಇರಿ ಇರಿ. ನಾನು ತುಂಬಾ ಅದೃಷ್ಟ ಕಂಡ. ಚಿಕ್ಕನ್ನಿಂದ ನನ್ನ ತಂಗಿ ಬಗ್ಗೆ ಕಟ್ಕೊಂಡಿದ್ ಕನಸಲ್ಲ ನನಸಾಗ್ತಾ ಇದೆ. ಹೌದಣ್ಣ. ನಮ್ ಸೌಕರ್ಯ ಬಂದು ನನ್ನ ತಂಗಿನ ಸೊಸೆ ಮಾಡ್ಕೊತೀನಿ ಅಂತ ಕೇಳಿದ್ರು. ನಿಜ. ಇದಕ್ಕಿಂತ ಸಂತೋಷ ಏನಾಗುತ್ತೆ? ನಮ್ಮ ಅಮ್ಮನ ಆಸೆ ಎಲ್ಲ ನೆರವೇರಿಸ್ಬಿಟ್ಟೆ. ಈ ವಿಷಯನ ಕಾಲೇಜ್ ಹತ್ತಾಗ ಲಕ್ಷ್ಮ ಅಲ್ಲಿಗೆ ಹೋಗ್ತಾ ಇರೋದ್ ಕಣ್ಣ. ಯಾಕಣ್ಣ ಹಿಂಗ್ ಗಾಡಿ ನಿಲ್ಸ್ಬಿಟ್ಟೆ? ಜೊತೆಲಿ ಅಣ್ಣ ಬೇಡ ಅಣ್ಣ, ನೀನ್ ಮಾಡಿದ್ರೆ ಮರ್ಯಾದೆ ಹೋಗೋದು ನಮ್ ಲಕ್ಷ್ಮ ಒಂದು. ಓ ಅಣ್ಣ, ಮನೆಗೆ ಹೋಗಿ ಸಮಾಧಾನವಾಗಿ ಮಾತಾಡೋಣ ಅಣ್ಣ. ಅಣ್ಣ ಓ ಅಣ್ಣ, ಬಾ ಅಣ್ಣ, ಬಾ ಬಾ. ಏನು? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಇಬ್ರು ಒಂಥರ ಇದ್ದೀರಲ್ಲ, ಏನಾಯ್ತು ನಿಮ್ಗೆ? ಏನಿಲ್ಲಮ್ಮ, ನಿನಗೆ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಮದ್ವೆನಾ? ನಮ್ಮ ಮಂಡಿ ಸೌಕರ್ಯ ಮನೇಲಿ ನಿನ್ನ ಸೊಸೆ ಮಾಡ್ಕೋಬೇಕು ಅಂತ ಕೇಳ್ತಾ ಇದಾರೆ. ಒಬ್ನೇ ಮಗ, ಮುತ್ತಂತ ಗಂಡು, ಕೈ ತುಂಬಾ ಸಂಬಳ, ಕೋಟ್ಯಾಧೀಶ್ವರರು. ಅವ್ರ ಸಂಬಂಧ ಮಾಡೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕಮ್ಮ. ಅದಕ್ಕೆ ಒಪ್ಕೊಂಡ್ಬಿಟ್ಟೆ. ಒಪ್ಕೊಂಡ್ಬಿಟ್ಯಾ? ಹೌದಮ್ಮ, ನೀ ನನ್ ಮಾತ್ ಮೀರಲ್ಲ ಅಂತ ಅವ್ರು ಮಾತು ಕೊಟ್ಬಿಟ್ಟೆ. ಯಾಕಣ್ಣ ದುಡುಕ್ಬಿಟ್ಟೆ? ಒಂದ್ ಮಾತ್ ನನ್ನ ಕೇಳ್ಬೋದಾಗಿತ್ತಲ್ಲ. ಯಾಕೆ ಪಾರ್ಕ್ ನಲ್ಲಿ ಕೈ ಕೈ ಹಿಡ್ಕೊಂಡು ಕಿಸ ಕಿಸ ನಗ್ತಾ ಇದ್ದಲ್ಲ, ಅವನ್ ಮದ್ವೆ ಆಗಕ್ಕ?
ನನ್ ತಂಗಿ ಅಪ್ಟ ಅಪರಂಜಿ ಅವಳ ಮನಸ್ಸಿನ ಅಣ್ಣ ಅನ್ನೋ ಒಂದು ಪದ ಬಿಟ್ರೆ ಬೇರೆ ಏನೂ ಇಲ್ಲ ಅನ್ಕೊಂಡಿದ್ದ ನಮ್ ಶಿವಣ್ಣ. ಆದ್ರೆ ನೀನು ಅವನ್ ಕಣ್ಣಿಗೆ ಮಣ್ಣೆರ್ಚಿ ಯಾವನ ಲಫಂಗನ್ ಜೊತೆ ಸುತ್ತಾಡ್ತಾ ಇದ್ಯಾ. ಇಲ್ಲ, ನಾನು ನನ್ನ ಅಣ್ಣಂಗ್ ಮೋಸ ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ. ಅವ್ರು ತುಂಬಾ ಒಳ್ಳೆಯವರು, ಅವ್ರನ್ನ ನಾನು ಮನ್ಸಾರ ಪ್ರೀತಿಸ್ತಿದ್ದೀನಿ. ಸಾಕಮ್ಮ, ಸಾಕು. ಅವನ್ ಎಂತ ಅಯೋಗ್ಯ ಅಂತ ನಿನಗೆ ಅದ್ರ ಗೊತ್ತಾ? ಅವತ್ ನಿಮ್ ಕಾಲೇಜ್ ಹತ್ರ ಒಂದ್ ಹುಡುಗಿನ ಕೆಳಗ್ತಾ ಇದ್ದ, ನಾನೇ ಅವನ ಹೊಡೆದು ಕಳ್ಸಿದ್ದೀನಿ. ಗೊತ್ತಣ್ಣ, ಅವತ್ತು ಅವ್ರ ಬರ್ತ್ಡೇ ಇತ್ತು, ನನ್ನ ನೋಡ್ಬೇಕು ಅಂತಾನೆ ಬಂದಿದ್ರು. ನನ್ ಫ್ರೆಂಡ್ ಹತ್ರ ಹೇಳ್ ಕಳ್ಸೋಕೆ ಬಂದಾಗ ಅವಳೇನೋ ಅಪಾರ್ಥ ಮಾಡ್ಕೊಂಡ್ಲಂತೆ. ಅದನ್ನ ನೋಡ್ ನೀನು ತಪ್ಪು ತಿಳ್ಕೊಂಡು ಅವ್ರನ್ನ ಹೊಡೆದು ಕಳಿಸ್ದೆ. ಆದ್ರೂ ಅವ್ರು ನಿನ್ ಮೇಲೆ ಕೈ ಮಾಡ್ಲಿಲ್ಲ. ಯಾಕೆ ಗೊತ್ತಾ? ನೀನ್ ನನ್ನ ಅಣ್ಣ ಅಂತ. ಕಾಲೇಜ್ ಹತ್ರ ಗಲಾಟೆ ಮಾಡಿದ್ರೆ ನನ್ ಮರ್ಯಾದೆ ಹೋಗುತ್ತೆ ಅಂತ. ಜೀವನದಲ್ಲಿ ಒಂದ್ ಹೆಣ್ಣು ಒಬ್ಬನ್ಗೆ ಮನ್ಸ್ ಕೊಡೋದು, ಮನ್ಸ್ ಕೊಟ್ಟವ್ರನ್ನೇ ಮದ್ವೆ ಆಗೋದು. ಅವಳಿಗೆ ಆ ಅವಕಾಶ ಮತ್ತೆ ಮತ್ತೆ ಬರಲ್ಲ ಅಣ್ಣ. ನಾನವ್ರನ್ನ ಮನ್ಸಾರ ಇಷ್ಟಪಟ್ಟಿದ್ದೀನಿ. ಚಿಕ್ಕನ್ನಿದ್ಲು, ನಾನೇನ್ ಕೇಳಿದ್ರು ನೀನಿಲ್ಲ ಅಂದಿಲ್ಲ. ಅಣ್ಣ, ದಯವಿಟ್ಟು ಇದನ್ನು ನಡ್ಸ್ಕೊಡಣ್ಣ. ನಿನ್ ಕಾಲ್ ಹಿಡಿದು ಕೇಳ್ಕೊತೀನಣ್ಣ. ತಂಗಿನ ಆ ಮಂಡಿ ಸೌಕರ್ಯ ಮನೆಗೆ ಮದುವೆ ಮಾಡಿಕೊಟ್ಟು ಮಹಾರಾಣಿ ತರ ಇರ್ಬೇಕು ಅಂತ ಆಸೆ ಪಟ್ಟೆ. ಆ ಆಸೆ ಎಲ್ಲ ನಿರಾಸೆ ಆಗೋಯ್ತು. ಈಗ ನಾನು ಅವ್ರಿಗೆ ಹೇಗ್ ಮುಖ ತೋರಿಸ್ಲಿ, ಏನು ಅಂತ ಸಮಾಧಾನ ಹೇಳಿ? ನನ್ನ ತಂಗಿ ಮಗುವಿನ ತೋಳು, ಒಳ್ಳೇದು ಕೆಟ್ಟದು ಒಂದು ಗೊತ್ತಿಲ್ದಿರಂತ ಮುಗ್ದೆ. ಚಿಕ್ಕನಿಂದಲೂ ನಾವಿಬ್ರು ಒಂದೇ ಚಿಂತೆ ಮಾಡ್ತಿದ್ವಿ. ಆದ್ರೆ ಮದುವೆ ವಿಷಯದಲ್ಲಿ ಮಾತ್ರ ಯಾಕಪ್ಪ ಬೇರೆ ಬೇರೆ ಬುದ್ಧಿ ಕೊಟ್ಟೆ? ಯಾಕಪ್ಪ ಬೇರೆ ಬೇರೆ ಬುದ್ಧಿ ಕೊಟ್ಟೆ ದೇವ್ರೆ? ಬೇರೆ ಬೇರೆ ಬುದ್ಧಿ ಕೊಟ್ಟೆ. ಅಣ್ಣ, ನೀನ್ ಅಳ್ತಾ ಇದ್ಯಾ? ಅಮ್ಮ ಸತ್ತಾಗ್ಬಿಟ್ರೆ ಬೇರೆ ಎಂತ ಕಷ್ಟದಲ್ಲೂ ನೀನ್ ಅತ್ತಿದ್ ನಾನ್ ನೋಡ್ಲೇ ಇಲ್ಲ. ನನ್ ಮದ್ವೆ ನಿನ್ ಕಣ್ಣಲ್ಲಿ ನೀರ್ ತರ್ಸುತ್ತೆ ಅಂದ್ರೆ ನನ್ಗ ಮದ್ವೆನೇ ಬೇಡ ಅಣ್ಣ. ಈ ಪ್ರಪಂಚದಲ್ಲಿ ನಿನಗಿಂತ ದೊಡ್ಡ ವಸ್ತು ಬೇರೆ ಯಾವ್ದು ಇಲ್ಲ. ನನಗ್ ನೀನ್ ಬೇಕಣ್ಣ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನನ್ಗಷ್ಟೇ ಸಾಕು. ನೀನ್ ಹೇಳ್ದಾಗ ಕೇಳ್ತೀನಿ. ಲಕ್ಷ್ಮಿ, ನಿಮ್ಮ ಅಣ್ಣ ಏನಾದ್ರೂ ನಮ್ಮ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಖಂಡಿತ ಬದುಕಲ್ಲ. ಛೇ, ಯಾಕೆ ಹಾಗೆ ಮಾತಾಡ್ತೀರಾ? ನಮ್ಮಣ್ಣ ನನ್ ಮಾತ್ ಯಾವತ್ತೂ ಮೀರಲ್ಲ. ಹನಿಮೂನ್ಗೆ ಹೋಗೋಣ. ಧರ್ಮಸ್ಥಳ? ಧರ್ಮಸ್ಥಳಕ್ಕೆ ಹೋಗೋದು ಮದುವೆ ಆದ್ಮೇಲಲ್ಲ, ಮದುವೆಗೆ ಮುಂಚೆನೆ. ಆದಷ್ಟು ಬೇಗ ಮದುವೆ ಆಗ್ಲಿ ಅಂತ. ಯಾಕಮ್ಮ, ಇನ್ನು ನಿದ್ದೆ ಮಾಡ್ಲಿಲ್ವಾ? ಯಾಕೋ ತಲೆ ನೋವ್ತಿದೆ ಅಣ್ಣ. ನಾನು ನಿದ್ದೆ ನೋವು ಕಮ್ಮಿ ಮಾಡಿ ನಿನ್ ತಲೆನೋವು ಜಾಸ್ತಿ ಮಾಡ್ಕೊಂಡಿದ್ಯಮ್ಮ. ನಿನ್ ನೋವು ಏನು ಅಂತ ನನ್ಗೆ ಗೊತ್ತಮ್ಮ. ನೀನ್ ಕಣ್ಣೀರಿಟ್ರೆ ನನ್ ಕರುಳು ಚುರುಕನ್ನುತ್ತಮ್ಮ. ಚಿಕ್ಕನ್ನಿಂದ ನೀ ಕೇಳಿದನ್ನೆಲ್ಲ ತಂದ್ಕೊಟ್ಟಿದ್ದೀನಿ. ಯಾವುದಕ್ಕೂ ಕೊರತೆ ಮಾಡಿಲ್ಲ. ಆದ್ರೆ ಇದೊಂದು ವಿಷಯದಲ್ಲಿ ನಾನೇ ತಪ್ಪಾಡ್ದೇನೋ ಅನಿಸ್ತಾ ಇದೆ. ಜೀವನದಲ್ಲಿ ನಾನು ಇಷ್ಟಪಡೋದ್ಕಿಂತ ನೀನ್ ಇಷ್ಟಪಡೋ ಜೊತೆ ಮದುವೆ ಆದ್ರೆ ನಿನ್ ಜೀವನ ಚೆನ್ನಾಗಿರುತ್ತಮ್ಮ. ನೀನೇ ಹೇಳ್ದಲ್ಲಮ್ಮ, ಒಂದ್ ಹೆಣ್ಣು ಜೀವನದಲ್ಲಿ ಒಂದ್ಸಲ ಒಬ್ಬರಿಗೆ ಮನಸ್ಸು ಕೊಡೋದು ಅಂತ. ನೋಡಮ್ಮ, ನಾನ್ ಕೊಟ್ಟ ಮಾತ್ಗಿಂತ ನಿನ್ ಪ್ರೀತಿನೇ ದೊಡ್ಡದಮ್ಮ. ನಾಳೆ ಅವನು ಕರ್ಕೊಂಬ, ನಾನೇ ಮಾತಾಡ್ತೀನಿ.
ಅಣ್ಣ ಅವತ್ತು ತಿಳಿದಿನ ಮೇಲೆ ಕೈ ಮಾಡ್ಬಿಟ್ಟೆ. ದಯವಿಟ್ಟು ಅದನ್ನೆಲ್ಲ ಮನಸ್ಸಿಟ್ಕೋಬೇಡಿ. ನನಗೆ ನನ್ನ ತಂಗಿ ಅಂದ್ರೆ ಪ್ರಾಣ. ಅವಳು ನಿಮ್ಮನ್ನ ಇಷ್ಟಪಟ್ಟಿದ್ದಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ ಕುಲ, ಗೋತ್ರ, ಅಂತಸ್ತು ಏನನ್ನು ಕೇಳದೆ ಈ ಮದುವೆಗೆ ಒಪ್ಕೊಂಡಿದ್ದೀನಿ. ನಿಮ್ ತಂದೆ ತಾಯಿ ಕರೆಸಿ ಮಾತಾಡ್ತೀನಿ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಸರ್. ನಾನೊಬ್ಬ ಅನಾಥ. ಮತ್ತೆ ಜೀವನ? ವಿದ್ಯೆ ಇದೆ, ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಚೆನ್ನಾಗಿ ದುಡ್ದು ನಿಮ್ ತಂಗಿನ ಹೂವಿನ ತರ ನೋಡ್ಕೋತೀನಿ. ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮ್ ಜೊತೆ ಇಲ್ಲೇ ಇದ್ಬಿಡ್ತೀನಿ.